ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ. ಸೊ ಇವತ್ತು ನಾನು ಮ್ಯಾರೇಜ್ ಲಾಗ್ ಆಗ್ತಿದ್ದೇನೆ. ಆಲ್ರೆಡಿ ಮೆಹಂದಿ ಲಾಗ್ ಪಾರ್ಟ್ 1 ಆಗಿದೆ. ಇದು ಸೆಕೆಂಡ್ ಪಾರ್ಟ್. ಇದರಲ್ಲಿ ತಾಳ ನೈಟ್ ಮತ್ತು ಮ್ಯಾರೇಜ್ ಜಸ್ಟ್ ಒಂದು ಸ್ವಲ್ಪ ಕ್ಲಿಪ್ ಹಾಕಿದ್ದೇನೆ ಅಷ್ಟೇ. ಎಲ್ಲ ಕ್ಲಿಪ್ ಕೂಡ ಹಾಕಲಿಕ್ಕೆ ನನಗೆ ಆಗಲೂ ಇಲ್ಲ. ಯಾಕಂದರೆ ಇವಳು ಮಗಳಂತೂ ನನ್ನ ಕೈಯಲ್ಲೇ ಇದ್ಲು, ಕೇಳ್ತಾನೆ ಇರಲಿಲ್ಲ. ಸೊ ನೋಡಿ, ಇವಾಗ ಏನೋ ಹುಡುಗ ಬರ್ತಿದ್ದಾನೆ. ಬೀಟ್ ಅಂತ ಇದೆಯಲ್ವ, ಅದಾಗ್ತಿದೆ. ಈ ಅವನ ಫ್ರೆಂಡ್ಸ್ ಆಗಿರಬೇಕು, ಅವ್ರು ಬಿಡಲೇ ಇಲ್ಲಪ್ಪ. ಒಂದೊಂದು ಪಾರ್ಟಿಯಲ್ಲಿ ಏನಾಗಿರ್ತದೆ ಅಂದರೆ ತುಂಬ ಸಾಂಗೆಲ್ಲ ಹಾಕಿ ಮತ್ತೆ ತುಂಬ ವೆಯ್ಟ್ ಮಾಡಿ ಆಮೇಲೆ ಅವರು ಬೀಟೆಲ್ಲ ಮಾಡ್ತಾರೆ. ನೋಡಿ ಇವಾಗ ಹಾಗೆ ನಾವು ಒಂದು ಅರ್ಧ ಗಂಟೆ ಆಗಿರಬೇಕು ಅಷ್ಟೊತ್ತು ವೆಯ್ಟ್ ಮಾಡಿದ್ದೇವೆ. ಫೈನಲಿ ಹೇಗೋ ತಪ್ಪಿಸ್ಕೊಂಡು ಬಂದುಬಿಟ್ಟ ಅವನು. ಆಮೇಲೇನು ಫೋಟೋಸ್ ಶೂಟು ಅದೆಲ್ಲ ಆಯಿತು, ಬೀಟೆಲ್ಲ ಆಯಿತು. ತುಂಬ ಚೆನ್ನಾಗಿ ಒಂಥರ ನೋಡಲಿಕ್ಕೆ ಖುಷಿ ಆಯಿತು. ನಮ್ಮ ಕಸಿನ್ ಮದುವೆಯಾಗಿ ಹೋಗ್ತಿದ್ದಾಳೆ ಅಂತ ಒಂದು ಬೇಸರನೂ ಆಗ್ತಿದೆ, ಒಂದು ಸೈಡಲ್ಲಿ ಖುಷಿನೂ ಆಗ್ತಿದೆ. ನೋಡಿ, ಜಸ್ಟ್ ಒಂದು ವಿಡಿಯೋ ಹಾಕಿದ್ದೇನೆ ಅಷ್ಟೇ. ಅವರದ್ದು ಸಾಂಗ್ ಆಗುವಾಗ ನಮಗೆ ಇಲ್ಲಿ ಇದೊಂದು ನೆನಪಿರಲಿಲ್ಲ. ಮತ್ತು ಪಟ ಅಂತೆಲ್ಲ ಫ್ಲಾಸ್ಕಲ್ಲಿದ್ದ ಹಾಲನ್ನೆಲ್ಲ ಅದಕ್ಕೆ ಹಾಕಿದ್ವಿ. ಆಮೇಲೆ ಅತ್ತೆ ಅವರಿಗೂ ಕೂಡ ಕೊಟ್ಟರು. ಅದೊಂದು ಇರಬೇಕೆ ಅಲ್ವಾ, ಏನೋ ಬೀಟಲ್ಲಾಗುವಾಗ. ಒಟ್ಟಾರೆ ಹೇಳ್ಬೇಕಂದ್ರೆ ಏನೋ ಮ್ಯಾರೇಜ್ ಅಂತೂ ತುಂಬ ಚೆನ್ನಾಗಾಯಿತು, ಎಕ್ಸ್ಪೆಕ್ಟ್ ಮಾಡಿದಾಗೇ ಆಯಿತು. ಅದಾದಮೇಲೆ ಫೈನಲ್ ಆಗಿ ಗೊತ್ತಲ್ವ, ಎಮೋಷ್ನಲ್ ಟೈಮಲ್ಲಿ ಅವಳನ್ನು ಬೀಳ್ಕೊಡೋದು. ಆ್ಯಕ್ಚುಲಿ ಅವಳು ಇವತ್ತು ಏನು ನಮ್ಮ ಮನೇಲಿ ಅಂದರೆ ಅವಳ ಮನೆಯಲ್ಲೇ ಸ್ಟೇ ಆಗಲಿಕ್ಕಿತ್ತು. ಬಟ್ ಆವಾಗೊಂದು ಫೀಲ್ ಬೇರೆಯೇ ಇರುತ್ತೆ. ಅಪ್ಪ ಮತ್ತು ಮಗಳು ಅದೆಲ್ಲ ಒಂಥರ ಎಮೋಷನಲ್ ಆಗುತ್ತೆ. ತಾಳ ನೈಟ್ ಅಂದರೆ ಮ್ಯಾರೇಜಿನದ ನೈಟ್. ಆ್ಯಕ್ಚುಲಿ ಏನಾಗಿದೆ ಅಂದರೆ ನಾವು ಬರುವಾಗಲೇ ಲೇಟಾಗಿತ್ತು. ಸೊ ಹಾಗೆ ಐಟಮೆಲ್ಲ ಬೇಗನೆ ಮಾಡಬೇಕು ಅಂತೆಲ್ಲ ಎಲ್ಲರೂ ಒಟ್ಟಿಗೆ ಮಾಡಿದ್ವಿ. 2 ಟೈಪ್ಸ್ ಜ್ಯೂಸೆಲ್ಲ ಮಾಡಿದ್ವಿ. ಒಂದು ಮ್ಯಾಂಗೋ ಪಲ್ಪ್, ಮತ್ತೊಂದು ಏನೋ ಇದೆ. ಅದಾದಮೇಲೆ ನೋಡಿ, ಏನೋ ಫಿಲ್ಲಿಂಗ್ಸ್ ಎಲ್ಲ ರೆಡಿ ಆಗ್ತಿದೆ. ಒಂದು ಕಡೆ ಎಗ್ ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೇವೆ, ಪೊಟ್ಯಾಟೊ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಫಸ್ಟಿಗೆ. ಆಮೇಲೆ ನಾವೆಲ್ಲ ಬೇಗ ಬಂದು ಒಂದೊಂದಾಗಿ ರೆಡಿ ಮಾಡಿದ್ವಿ. ಸೊ ಇವಾಗ ರೋಲ್ ಮಾಡ್ತಿದ್ದೇವೆ. ಚಿಕನ್ ಇದೆ, ಎಲ್ಲನೂ ಚಿಕನಿಂದ ಮಾಡಿದ್ದು ಐಟಮ್. ಯಾಕಂದರೆ ರೋಲ್ ಶೀಟ್ ರೆಡಿನೇ ತಂದಿದ್ದು. ಮತ್ತು ಇಲ್ಲಿ ನಾವು ಮಾಡುವಾಗೆಲ್ಲ ತುಂಬ ಲೇಟ್ ಆಗುತ್ತಲ್ವ, ಅದಕ್ಕೆ ಏನೋ ನಾವು ಪರ್ಚೇಸ್ ಮಾಡಿಕೊಂಡೆ ಬಂದಿದ್ವಿ. ಅಂದರೆ ಬಟ್ ಏನು ಗೊತ್ತಾ, ಇದು ಯಾಕೆ ಗೊತ್ತಿಲ್ಲ, ರೋಲ್ ಶೀಟ್ ಅಷ್ಟೊಂದು ಒಳ್ಳೆದಿರಲಿಲ್ಲ. ಅಂದರೆ ಒಂದೊಂದೆಲ್ಲ ಹರಿದೋಗಿತ್ತು. ಮತ್ತು ಏನೋ ಹೇಗೆಲ್ಲ ಮಾಡಿ ಪ್ಯಾಚ್ ವರ್ಕೆಲ್ಲ ಮಾಡಿ ಅದನ್ನೆಲ್ಲ ಕರೆಕ್ಟ್ ಮಾಡಿದ್ವಿ. ಆಮೇಲೆ ಮೇನ್ ಫುಡ್ ಇದೆಯಲ್ವ, ಅದಕ್ಕೆ ಬೇರೆ ಕುಕ್ಕರ್ನೆಲ್ಲ ಮಾವ ಕರೆಸಿದ್ರು. ಏನೋ ಬಿರಿಯಾನಿ ಮತ್ತು ಕಬಾಬ್ ಬೇರೆ ಐಟಮ್ಸ್ ಎಲ್ಲ ಇದೆ. ನೋಡಿ, ಒಂದೊಂದೆಲ್ಲ ಮಾಡ್ತಿದ್ದೇವೆ. ಇದೊಂದು ನೋಡಿ, ಎಗ್ ಫ್ರೈಡ್ ಮಾಡಿ ಆಮೇಲೆ ಅದಕ್ಕೆ ಇದಿದೆಯಲ್ವ, ಎಗ್ ಇದೆಯಲ್ವ, ಅದನ್ನು ಮೈನಸ್ ಎಲ್ಲ ಮಿಕ್ಸ್ ಮಾಡಿ ಈ ಥರ ಮಾಡುವಂಥದ್ದು. ಇದರ ರೆಸಿಪಿ ನಾನೊಂದು ಬೇರೆನೇ ಹಾಕ್ತೇನೆ, ನೋಡ್ವಾ. ನೋಡಿ, ಇವಾಗೆಲ್ಲ ರೆಡಿಯಾಗಿದೆ. ಜಾಸ್ತಿ ಐಟಮ್ ಮಾಡಲಿಕ್ಕೆ ಹೋಗಲಿಲ್ಲ, ಸ್ವಲ್ಪನೇ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ವಿ. ಹಾಗೆ ಒಂದು ಸೈಡಲ್ಲಿ ಬ್ರೆಡ್ ಶವರ್ಮಾ ಇದನ್ನೆಲ್ಲ ಮಾಡಿದ್ವಿ. ಒಂಥರ ತುಂಬ ಜಾಲಿಯಾಗಿತ್ತು. ಅಂದರೆ ತಾಳ ನೈಟ್ ಅಂತ ಹೇಳುವಾಗ ಈ ತಿಂಡಿ ಮಾಡಿಕೊಂಡು ತಮಾಷೆ ಮಾಡ್ತಾ ಮತ್ತು ಎಲ್ಲರೂ ಇರ್ತಾರೆ, ತುಂಬ ಒಂಥರ ಜಾಲಿ ಆಗುತ್ತೆ. ಎಷ್ಟು ಲೇಟ್ ನೈಟ್ ಆದರೂ ಕೂಡ ಏನು ಟಯರ್ಡ್ ಆಗೋದಿಲ್ಲ. ಅಂದರೆ ಒಂಥರ ಲಾಸ್ಟ್ ಆಗುವಾಗ ಫೀಲ್ ಆಗುತ್ತೆ ಅಷ್ಟೇ. ನೋಡಿ, ಮತ್ತು ಗೆಸ್ಟ್ಗೆ ಬರುವಾಗ ಜ್ಯೂಸೆಲ್ಲ ಗ್ಲಾಸೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಹಿರಿಯ ಸೀನಿಯರ್ಸ್ ಎಲ್ಲ ಏನೋ ಮಾತಾಡ್ತಿದ್ದಾರೆ. ಇಲ್ಲಿ ನೋಡಿ, ನಾವು ಆ ನೈಟಲ್ಲಿ ಒಂದು ಡ್ರೆಸ್ ಕೋಡ್ ಮಾಡಿದ್ವಿ. ಅಂದರೆ ನಮಗೆ ಒಂದೇ ಥರದ್ದು ಡ್ರೆಸ್ ಇತ್ತು. ಸೊ ನಾವು ಅದನ್ನು ಅವತ್ತೇ ನೈಟ್ ಹಾಕುವಂತ ಅದೇ ನೈಟಲ್ಲಿ ಹಾಕಿದ್ವಿ ನಾವು. ಆಮೇಲೆ ಅವರು ಬಂದರು, ಅಂದರೆ ಗ್ರೂಮಿದ್ದು ಫ್ರೆಂಡ್ಸ್ ಅವರೆಲ್ಲ ಬಂದುಬಿಟ್ರು. ಮತ್ತು ಇವರದೆಲ್ಲ ಬೇರೆಯೇ ಇತ್ತು, ಪಟಾಕಿ ಮತ್ತೇನೋ ತುಂಬ ವೆರೈಟಿ ತುಂಬಾ ತಂದಿದ್ರು. ಅದನ್ನೆಲ್ಲ ಅವರದೆಲ್ಲ ಆಗಿ ಮತ್ತವರು ಒಳಗೆ ಬಂದದ್ದು.
ಅವರದೆಲ್ಲ ಆದಮೇಲೆ ಅವರನ್ನು ಮತ್ತೆ ಫುಡ್ಡೆಲ್ಲ ಮಾಡಲಿಕ್ಕೆ ಅವರನ್ನು ಕರ್ಕೊಂಡೋದ್ರು. ಸೊ ಅವರೆಲ್ಲ ಹೋದ ನಂತರ ನಮ್ಮದು ಒಂದು ಸ್ವಲ್ಪ ತಮಾಷೆ ಇತ್ತು. ಅಂದರೆ ಗ್ರೂಮನ್ನು ಇಟ್ಕೊಂಡು ಅವನಿಗೆ ಕಿಂಡಲ್ ಮಾಡುವಂಥದ್ದು, ಅದು ಮಾಡು ಇದು ಮಾಡು ಅಂತೆಲ್ಲ ಹೇಳ್ತಿದ್ದ. ಫೈನಲಿ ಅವ್ರದ್ದೆಲ್ಲ ಆದ ನಂತರ ನಮ್ಮದು ಊಟ ಆದದ್ದು. ತುಂಬ ಲೇಟಾಗಿತ್ತು ಊಟ ಮಾಡುವಾಗ, ಮತ್ತು ಊಟನೇ ಬೇಡ ಅಂತ ಅನಿಸಿತ್ತು ತುಂಬ ಲೇಟಾಗಿ ಆದಮೇಲೆ. ನೋಡಿ ಟೈಮ್ ಎಷ್ಟಾಗಿದೆ ಅಂತ, 3:13 ಆಗಿದೆ. ಅದಾದ ನಂತರ ನಾವು ಮಲಗುವಾಗ 4 o'clock ಆಗಿದೆ. ಮತ್ತೆ ಕೇಳಬೇಕಾ, ಬೆಳಿಗ್ಗೆ ಎದ್ದೇಳುವಾಗ ತುಂಬ ಲೇಟಾಗಿತ್ತು, ಅದು ಕೇಳೋದೇ ಬೇಡ ಬಿಡಿ. ಆಮೇಲೆ ಮತ್ತೆ ಅತ್ತೆ ಇದ್ದಾರಲ್ಲ ಅವರು, ಅಂದರೆ ಹುಡುಗಿ ಅಮ್ಮ ಅವರು ಏನೋ ಇದು ಮಾಡಿದರು ಅಂತ ಹೇಳ್ತಾರೆ, ಅದೊಂಥರ ಗಂಜಿ ಮಾಡ್ತಾರಲ್ವ ಗ್ರೂಮ್ ಮತ್ತು ಬ್ರೈಡಿಗೆಲ್ಲ ಅಂತ. ನಂಗೆ ಗೊತ್ತಿಲ್ಲ ಅದರ ಹೆಸರು ಸರಿಯಾಗಿ. ತುಂಬ ಚೆನ್ನಾಗಾಗುತ್ತೆ ಅದು ತಿನ್ನಲಿಕ್ಕೆ. ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ಮತ್ತು ಬೇರೆ ಏನು ತಿನ್ನಲಿಲ್ಲ, ಅದನ್ನೇ ತಿಂದೆ. ತುಂಬ ಚೆನ್ನಾಗಾಗಿತ್ತು. ಮತ್ತು ಬೇರೆ ಕರಿ ಎಲ್ಲ ಇತ್ತು, ಚಿಕನ್ ಕರಿ ಎಲ್ಲ ಮಾಡಿದರು. ಅವತ್ತು ಆ್ಯಕ್ಚುಲಿ ಇಲ್ಲಿಂದ ಹುಡುಗಿಯನ್ನು ಕರ್ಕೊಂಡು ಹೋಗೋದು. ಇವರನ್ನೆಲ್ಲ ನೋಡಿ ಸುಮ್ಮನೆ ಕೂಗಿದಾಗೆಲ್ಲ ಮಾಡ್ತಿದ್ದಾರೆ. ಕೂಗು ಬರೋದೇ ಇಲ್ಲ ಇವರಿಗೆ, ಸುಮ್ಮನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಷ್ಟೇ. ಅದಾದಮೇಲೆ ನಾವು ಗೇಮ್ಸ್ ಎಲ್ಲ ಆಡಿದ್ವಿ. ಇವತ್ತು ಲಾಸ್ಟಲ್ಲ ತುಂಬ ಬೇಸರ ಆಗ್ತಿತ್ತು, ಯಾಕಂದರೆ ನಾವು 1 ತಿಂಗಳು ಮುಂಚೆನೇ ರೆಡಿ ಆಗಿರ್ತೇವೆ. ಅದಾದಮೇಲೆ ಹೇಗೆ ಮದುವೆ ಕಳೆದು ಹೋಗುತ್ತೆ ಅಂತ ಹೇಳಲಿಕ್ಕೇನೂ ಆಗೋದಿಲ್ಲ. ಹಾಗೆ ಆಮೇಲೆ ಮನೆಗೆ ಬಂದ ನಂತರ ತುಂಬ ಅಂದರೆ ತುಂಬ ಮಳೆ ಇತ್ತು ನೋಡಿ. ಒಂದು ಸಲ ಮಳೆ ಬರುತ್ತೆ, ಆಮೇಲೆ ಮಳೆನೇ ಇರೋದಿಲ್ಲ ಹಾಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಾಚ್ ಮಾಡಿ. ಥ್ಯಾಂಕ್ ಯು.